ಹೋಟೆಲಲ್ಲಿ ಸಿಗುವಂತಹ ಮಸಾಲೆ ದೋಸೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ. ಅದೇ ರೀತಿಯಾದಂತಹ ಕ್ರಿಸ್ಪಿಯಾದಂತಹ ಮಸಾಲೆ ದೋಸೆನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಅಂತಂದರೆ ನಂಬ್ತೀರಾ? ಹಾಗಿದ್ದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಹೋಟೆಲಲ್ಲಿ ಸಿಗುವಂಥ ಮಸಾಲೆ ದೋಸೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಆ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಹೇಳುವಂಥ ವಿಧಾನದಲ್ಲಿ ವಿಡಿಯೋ ಪೂರ್ತಿ ನೋಡಿ, ಹಾಗೆ ಮನೆಯಲ್ಲೇ ಸುಲಭವಾಗಿ ಈ ಕ್ರಿಸ್ಪಿಯಾದಂಥ ಮಸಾಲೆ ದೋಸೆನ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇದಂತೂ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನಾವು ರುಬ್ಬಿ ಮಾಡುವಂಥ ದೋಸೆಗಿಂತ ತುಂಬಾ ಟೇಸ್ಟಿ ಸಹ ಆಗಿರುತ್ತೆ, ಹಾಗೆ ತುಂಬ ಸುಲಭವೂ ಆಗಿರುತ್ತೆ. ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ನಾನು ಇಲ್ಲಿ ತೊಗೊಂಡಿರೋಂಥದ್ದು ಚಿರೋಟಿ ರವೆ. ಈ ಚಿರೋಟಿ ರವೆನ 1 ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಕಡಿಮೆ ಇದೆ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇದು ಚಿರೋಟಿ ರವೆ ಜೊತೆಗೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ನಾವಿಲ್ಲಿ ಸೇರಿಸ್ಬೇಕಾಗುತ್ತೆ. ಹಾಗೆ 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, ಇದಿಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಇದನ್ನು ರವೆ ಹಾಕಿರೋದ್ರಿಂದ ಏನಕ್ಕೆ ರುಬ್ಬಬೇಕು ಅಂತ ಅನ್ಕೋಬೋದು, ಆದರೆ ಇಲ್ಲಿ ರವೆನ ಸ್ವಲ್ಪ ರುಬ್ಕೋಬೇಕು. ಆ 3 ಬ್ಲೆಂಡ್ ಆಗೋ ಥರ ರುಬ್ಕೋಬೇಕು. ಇವಾಗ ನೋಡಿ, ಈ ರೀತಿ ರುಬ್ಕೋಬೇಕು. ಇದು ಮತ್ತೆ ನಾವು ನೀರು ಹಾಕಿ ಇವಾಗ ಆಲೂಗಡ್ಡೆ ತೊಗೊಳ್ತಾ ಇದ್ದೀನಿ 2. ನಾನಿಲ್ಲಿ ಒಂದನ್ನು ಮಾತ್ರ ಯೂಸ್ ಮಾಡ್ತಿದ್ದೀನಿ. ಸಿಪ್ಪೆ ತೆಗೆದು ತಕ್ಷಣ ನೀರಲ್ಲಿ ಹಾಕ್ಕೋಬೇಕು. ಹಾಗೆ ಇದನ್ನು ಅಂದರೆ ತುಂಬ ಸಣ್ಣಕ್ಕೆ ತುರಿದ್ಕೊಳ್ಳಿ. ಇದನ್ನು ತುರಿದ್ಬಿಟ್ಟು ತಕ್ಷಣಕ್ಕೆ ನೀವು ರುಬ್ಕೋಬೇಕು. ಇದನ್ನು ತುರಿದು ಫಸ್ಟೇ ಇಟ್ಕೊಳ್ಳೋದು ಅದೆಲ್ಲ ಮಾಡಬೇಡಿ. ನೋಡಿ, ಇಲ್ಲಿ ಈ ರೀತಿ ರುಬ್ಬಿದ್ದೀನಿ. ಇದರಲ್ಲಿ ಬರುವಂಥ ನೀರು ಇದನ್ನು ತೆಗಿಬೇಡಿ. ಇದನ್ನು ಸಹ ಹಾಕಿ ಇದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಸಕ್ಕರೆ ಸಹ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಮೊಸರನ್ನು ಸಹ ಹಾಕ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಸಕ್ಕರೆ ಹಾಕಿ ಇದನ್ನು ತುಂಬ ಸಣ್ಣಕ್ಕೆ ಇದನ್ನು ರುಬ್ಕೋಬೇಕಾಗುತ್ತೆ. ದೋಸೆ ಬ್ಯಾಟರ್ ಯಾವ ರೀತಿ ಬರುತ್ತೆ ಅದೇ ರೀತಿ ನೀವು ಇದನ್ನು ರುಬ್ಕೋಬೇಕು. ಇದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನೀವು ಇದನ್ನು ರುಬ್ಬಿ ಎತ್ತಿಟ್ಬಿಟ್ಟು ಸಂಜೆ ಮಾಡ್ತೀನಿ, ಮಧ್ಯಾಹ್ನ ಮಾಡ್ತೀನಿ, ಅದೆಲ್ಲ ಆಗೋದೇ ಇಲ್ಲ. ಇದು ಇನ್ಸ್ಟೆಂಟ್ ದೋಸೆ ಆಗಿರೋದ್ರಿಂದ ರುಬ್ಬಿ ಒಂದು ಅರ್ಧ ಗಂಟೆ ಒಳಗಡೆ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಅಡುಗೆ ಸೋಡಾನ ಬಳಸ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗೆ ಗರಿಗರಿಯಾಗಿ ಬರುತ್ತೆ. ಸ್ವಲ್ಪ ನೀರನ್ನು ಅದರ ಮೇಲೆ ಸೋಡಾದ ಮೇಲೆ ಹಾಕಿ ಚೆನ್ನಾಗಿ ಬ್ಯಾಟರ್ನ ಮಿಕ್ಸ್ ಮಾಡಬೇಕು. ಹೀಗೆ ನೀವು ಮಿಕ್ಸ್ ಮಾಡ್ತಾ ಅದು ಬಬಲ್ಸ್ ಥರ ಬರ್ತಾ ಇರುತ್ತೆ, ಫರ್ಮೆಂಟೇಷನ್ ಆಗಿರುತ್ತಲ್ಲ ಆ ಥರ ಆಗುತ್ತೆ. ಅಲ್ಲಿ ತನಕ ಚೆನ್ನಾಗಿ ನೀವು ಅದನ್ನು ಬ್ಯಾಟರ್ನ ತಿರುಗಿಸ್ತಾನೇ ಇರಬೇಕಾಗುತ್ತೆ. ನಾನಿಲ್ಲಿ ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತವಾ ಇಟ್ಟಿದ್ದೀನಿ ಆಲ್ರೆಡಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಒಂದು ವೆಟ್ ಕ್ಲಾತ್ ಅಂದರೆ ಬಟ್ಟೆನಲ್ಲಿ ಚೆನ್ನಾಗಿ ಇದನ್ನು ಒರೆಸ್ಕೋಬೇಕು. ಯಾಕೆಂದರೆ ಆಯಿಲ್ ಏನಾದ್ರು ಇತ್ತು ಅಂತಂದರೆ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳುತ್ತೆ. ಇವಾಗ ನಿಮಗೆ ಎಷ್ಟು ದೋಸೆ ಬೇಕಾಗುತ್ತೆ ಅಂದರೆ, ಚಿಕ್ಕ ದೋಸೆ ಮಾಡ್ತೀರಾ, ಇದು ಮಸಾಲೆ ದೋಸೆ ಆಗಿರೋದ್ರಿಂದ ಪ್ಯಾನ್ ಪೂರ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಬ್ಯಾಟರ್ನ 3 ಸ್ಪೂನ್ ಆಗೋಷ್ಟು ಹಾಕಿ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೋಡಿ, ಮಸಾಲೆ ದೋಸೆ ಅಂದರೆ ಈ ರೀತಿ ದೊಡ್ಡದಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದ್ರ ಮೇಲೆ ನೀವು ಕೆಂಪು ಚಟ್ನಿ ಬೇಕಿದ್ರೂ ಹಾಕೋಬೋದು. ನಾನಿಲ್ಲಿ ಕೆಂಪು ಚಟ್ನಿ ಏನೂ ಮಾಡಿಲ್ಲ, ಹಾಗೆ ನೀವು ಮಾಡಿ ತೋರಿಸ್ತಾ ಇರೋದು. ಇದಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ನೀವು ಕಡಲೆಕಾಯಿ ಎಣ್ಣೆ ಹಾಕೋಬೋದು, ಅಥವಾ ತುಪ್ಪ ಏನು ಬೇಕಿದ್ರೂ ಹಾಕೋಬೋದು. ನೋಡಿ, ಇಲ್ಲಿ ಹಾಕ್ತಾಯಿದ್ದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತೆ. ಇವಾಗ ನೀವು ಇದು ಒಂದು ಚೂರು ಸಹ ಇದು ದೋಸೆ ಪ್ಯಾನ್ಗೆ ಒಂಚೂರು ಅಂಟೋದು ಏನೂ ಇಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟೊಂದು ಸುಲಭವಾಗಿ ಮನೇಲೇ ಮಾಡ್ಕೋಬೇಕಾದ್ರೆ ನಾವು ಯಾಕೆ ಹೋಟೆಲಲ್ಲಿ ಹೋಗಿ ಮಾಡಬೇಕಲ್ವ. ಇದಕ್ಕೆ ನೀವು ಆಲೂಗಡ್ಡೆ ಪಲ್ಯ ಅಂದರೆ ನೀವು ಈರುಳ್ಳಿ ಅದೆಲ್ಲ ಹಾಕೋ ನೆಸೆಸಿಟಿನೇ ಇಲ್ಲ. ಆಲೂಗಡ್ಡೆನ ಬೇಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಇಂಗು ಅಥವಾ ಶುಂಠಿ ಅದನ್ನು ಒಗ್ಗರಣೆ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ಹಾಕಿ ನೀವು ಬೇಕಿದ್ರೆ ಖಾರಕ್ಕೆ ಚಿಲ್ಲಿ ಇಷ್ಟನ್ನು ಮಾತ್ರ ಹಾಕಿ, ಅದಂತೂ ತುಂಬಾ ಈ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೇಳ್ತಿರಲ್ವ, ಅಲ್ಲೆಲ್ಲ ಇದೇ ರೀತಿಯಾದಂಥ ಆಲೂಗಡ್ಡೆ ಪಲ್ಯ ಮಾಡೋವಂಥದ್ದು. ಇದ್ರ ಜೊತೆಗೆ ನೀವು ತೆಂಗಿನಕಾಯಿ ಸ್ವಲ್ಪ ಹುರಿಗಡಲೆ ಹಾಕಿ ನೀವು ಶುಂಠಿ ಬೇಕಿದ್ರೂ ಹಾಕೋಬೋದು, ಇಲ್ಲಾಂದರೆ ಹುಣಸೆಹಣ್ಣು, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚಟ್ನಿ ಮಾಡಿ, ಅಂದರೆ ತೆಳು ಚಟ್ನಿ ಮಾಡಿ ತಿಂತಾಯಿದ್ರೆ ನಾವು ಹೋಟೆಲ್ಗೆ ಹೋಗೋ ಅಂಥದ್ದನ್ನು ಮರ್ತೇ ಬಿಡ್ತೀವಿ. ಇದನ್ನು ನೀವು ಮಿಸ್ ಮಾಡೋದೇ ಬೇಡ. ನಾನಿಲ್ಲಿ 2ನೇ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೀವು ರುಬ್ಬಿ ಫರ್ಮೆಂಟೇಷನ್ ಮಾಡಿ ಅದೆಲ್ಲ ನನಗೆ ಆಗೋದೇ ಇಲ್ಲ ಅಂತ ಯಾರು ಹೇಳ್ತಿರೋ ಅವರು ಈಗ ಈ ರೀತಿ ಇನ್ಸ್ಟೆಂಟಾಗಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು. ಇದನ್ನು ಒಂದು ಸಲ ಟ್ರೈ ಮಾಡಿ
ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವಂತೂ ಇದನ್ನು ಒಂದು ಸಲ ಟ್ರೈ ಮಾಡಿದ್ರೆ ಫಿದಾ ಆಗಿಬಿಡ್ತೀರ. ಇದಕ್ಕೆ ನೀವು ವೀಕ್ಲಿ ಟ್ವೈಸ್ ಅಂತೂ ಮಾಡೇ ಮಾಡ್ತೀರಾ. ನೋಡಿ ಇನ್ನೊಂದು ದೋಸೆ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ನೀವು ಸುಮ್ಮನೆ ಜಸ್ಟ್ ಕೈಯಲ್ಲಿ ಈ ಥರ ಫೋಲ್ಡ್ ಮಾಡಿದ್ರೆ ನೋಡಿ ಎಷ್ಟು ರೆಡ್ಡಿಶ್ ಆಗಿ. ಹೋಟೆಲಲ್ಲಿ ಇದೇ ಥರ ತಾನೇ ದೋಸೆ ಸಿಗೋದು, ಅದಕ್ಕೆ ಅಷ್ಟು ದುಬಾರಿ ಬೆಲೆ ಕೊಟ್ಟು ನಮಗೆ ಅಲ್ಲಿ ತಿಂದ್ರೂ ತೃಪ್ತಿನೂ ಆಗಲ್ಲ. ಹೀಗೆ ಮನೆಯಲ್ಲೇ ಮಾಡಿ ನೀವು ಎಷ್ಟು ದೋಸೆ ಬೇಕಿದ್ರೂ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಪಲ್ಯ ಮಾಡೋಕ್ಕೂ ಬರುತ್ತೆ, ಚಟ್ನಿ ಮಾಡೋಕ್ಕೂ ಬರುತ್ತೆ. ಆದರೆ ದೋಸೆ ಮಾತ್ರ ನಮಗೆ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರಲ್ಲ ಅಂತ ಅಂತಿರ್ತೀವಲ್ವ. ಆದರೆ ಈ ರೀತಿ ನೀವು ಒಂದು ಸಲ ಮಾಡಿ ನೋಡಿ, ಹೋಟೆಲ್ನ ಮರ್ತೇ ಬಿಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡಿದ್ರಿ ಅಲ್ವಾ, ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಹೊಸ ರೆಸಿಪಿ ಹಾಗೆ ಈಸಿಯಾದಂತಹ ರೆಸಿಪಿನ ನಾನು ನಿಮಗೆ ತೋರಿಸೋವಂಥದ್ದು ನನ್ನ ಉದ್ದೇಶವಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ರೆಡಿ ಟು. ಸೊ ಈ ರೀತಿ ಮಕ್ಳಿಗೆ ಮಾಡಿದ್ರಂತೂ ತುಂಬಾ ಖುಷಿಪಟ್ಟು ತಿಂತಾರೆ.